Hello, hi friends. Welcome back to my YouTube channel. This is my 26th study vlog. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಿಮ್ಮ ಎಲ್ಲ ವಿದ್ಯಾಭ್ಯಾಸ ಯಾವ ರೀತಿಯಾಗಿ ನಡೀತಾ ಇದೆ, ನೀವು ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಫುಲ್ ಡೇ ಒನ್ ಸಬ್ಜೆಕ್ಟ್ ಸ್ಟಡಿ ಚಾಲೆಂಜ್ನ ಥರ್ಡ್ ಡೇ ಫ್ರೆಂಡ್ ಇದು. ಇದರಲ್ಲಿ ನಾನು ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಪೊಲಿಟಿಕಲ್. ಮೊನ್ನೆ ಹಿಸ್ಟ್ರಿ ಆಮೇಲೆ ಜಿಯೋಗ್ರಫಿ ಕಂಪ್ಲೀಟ್ ಆಗಿದೆ. ಇವತ್ತು ಪೊಲಿಟಿಕಲ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವತ್ತು ಪೊಲಿಟಿಕಲ್ನ ಅಭ್ಯಾಸ ಮಾಡ್ತೀನಿ ಫ್ರೆಂಡ್ಸ್. 7th to 10th ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲ್ ಬುಕ್ಸ್ದು ಎಲ್ಲ ಕಂಪ್ಲೀಟ್ ಆಗಿದೆ. ಆಮೇಲೆ ಒನ್ ಟೈಮ್ ರಿವಿಷನ್ ಕೂಡ ಆಗಿದೆ. ಇವಾಗ ನಾನು ಕಾಲೇಜ್ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕಾಗಿದೆ. ಫಸ್ಟ್ PUC ಪುಸ್ತಕವನ್ನು ಇಂದು ನಾನು ಅಭ್ಯಾಸವನ್ನು ಮಾಡುತ್ತೇನೆ ಫ್ರೆಂಡ್ಸ್. ಅಲಾರಾಮ್ ಹೊಡ್ಕೊಳ್ಳೋದು, ಆಮೇಲೆ ಬಿಸಿನೀರು ಕಾಸ್ಕೊಳ್ಳೋದು, ಇನ್ನೂ ಕೆಲವು ಕ್ಲಿಪ್ಸ್ಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅವೆಲ್ಲ ಡಿಲೀಟ್ ಆಗಿಬಿಟ್ಟಿದ್ದಾವೆ, ಯಾಕಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಇವಾಗ ಆಗಸ್ಟ್ ತಿಂಗಳು ಬಂತು. ಈ ಆಗಸ್ಟ್ ತಿಂಗಳಲ್ಲಿ ನಾವು ಫುಲ್ ನಮ್ಮ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟಲ್ಲಿದೆ ಅಲ್ಲ, ಎಲ್ಲ ಸಿಲೆಬಸನ್ನು ಈ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳು ಫುಲ್ ರಿವಿಷನ್ ಮಾಡೋಕ್ಕಾಗತ್ತೆ. ಅದೇ ಅಕ್ಟೋಬರ್ ತಿಂಗಳಲ್ಲಿ ಫುಲ್ ಟೆಸ್ಟ್ ಸೀರೀಸು ಆಮೇಲೆ ಕ್ವಶನ್ ಪೇಪರ್ ಬಿಡಿಸೋಕೆ ನಾವು ಟೈಮ್ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಸಿಲೆಬಸನ್ನು ಫುಲ್ಲಾಗಿ ಈ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೋತೀನಿ. ನೀವು ಸಹ ಈ ತಿಂಗಳಲ್ಲೇ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್, ಇಲ್ಲಾಂದರೆ ತುಂಬಾ ಸಮಸ್ಯೆ ಆಗುತ್ತೆ. ಇವಾಗ ನಾನು ಫಸ್ಟ್ PUCದು ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೆಸನ್ನು ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ಈ ಲೆಸನ್ನ ನಾನು ಸ್ಟಾರ್ಟ್ ಮಾಡಿದೆ. ಅದನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಕ್ಲಾಸ್ಗಳನ್ನು ತಗೊಂಡು ನಾನು ನೋಟ್ಸ್ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಆದರೆ ಆ ಲೆಸನ್ನು ತುಂಬಾ ಈಸಿ ಇತ್ತು, ಓದಿದರೆ ಅರ್ಥ ಆಗ್ತಾಯಿತ್ತು. ಹಾಗಾಗಿ ನಾನು ಏನು ಮಾಡಿದೆ, ಅದನ್ನು ಕ್ಲಾಸ್ ಕೇಳೋದು ಬಿಟ್ಟು ನಾನೇ ಓನಾಗಿ ಓದ್ತಾ ನೋಟ್ಸ್ ಮಾಡ್ಕೊಳ್ತಾ ಹೋದೆ ಫ್ರೆಂಡ್ಸ್. ಫಸ್ಟ್ ಲೆಸನ್ನಲ್ಲಿ ರಾಜ್ಯಶಾಸ್ತ್ರ ಒಂದು ಅಧ್ಯಯನ, ಇದರ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿ, ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ, ಈ ಟಾಪಿಕ್ಗಳ ಬಗ್ಗೆ ನಾನು ಅಧ್ಯಯನ ಮಾಡಿದೆ ಫ್ರೆಂಡ್ಸ್. ಇವಾಗ ಎರಡನೇ ಲೆಸನ್ನು ರಾಜ್ಯ. ಇಲ್ಲಿ ರಾಜ್ಯದ ಅರ್ಥ, ವ್ಯಾಖ್ಯೆ ಮತ್ತು ರಾಜ್ಯದ ಮೂಲಾಂಶಗಳು, ಮತ್ತು ಅರ್ಥ ಮತ್ತು ವ್ಯಾಖ್ಯೆಗಳು, ರಾಜ್ಯ ಮತ್ತು ಸಮಾಜ, ರಾಜ್ಯ ಮತ್ತು ಸಂಘ ಸಂಸ್ಥೆಗಳು, ರಾಜ್ಯ ಮತ್ತು ರಾಷ್ಟ್ರ, ಇಷ್ಟೆಲ್ಲ ಟಾಪಿಕ್ಗಳು ಎರಡನೇ ಲೆಸನ್ನಲ್ಲಿದ್ದವು. ಇವುಗಳನ್ನು ಸಹ ನೋಟ್ಸ್ ಮಾಡ್ತಾ ಓದ್ಕೊಂಡೆ ಫ್ರೆಂಡ್ಸ್. VAO ಎಕ್ಸಾಮ್ಗೆ 1,000 ಪೋಸ್ಟ್ಗೆ 12 ಲಕ್ಷ ಅರ್ಜಿಗಳು ಬಂದಿದ್ದಾವೆ. ಹಾಗಾಗಿ ಕ್ವಶನ್ ಪೇಪರ್ ತುಂಬಾ ಟಫಾಗಿ ಇರುತ್ತೆ ಅಂತ ಅನಿಸುತ್ತೆ. ನಾವು ನಮ್ಮ ಅಭ್ಯಾಸವನ್ನು ತುಂಬಾ ಉತ್ತಮ ರೀತಿಯಲ್ಲಿ ಮಾಡ್ಕೋಬೇಕು. ಭಾಳ ನಾವು ಓದಬೇಕಾಗುತ್ತೆ, ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ತುಂಬಾ ನಾವು ಎಫರ್ಟ್ ಕೊಟ್ಟು ಓದಬೇಕು. ಇಲ್ಲಪ್ಪ ಅಂತಂದರೆ ಅವಕಾಶವನ್ನು ಮಿಸ್ ಮಾಡಿಕೊಳ್ಳೇಬಾರ್ದು ಫ್ರೆಂಡ್ಸ್. ಹಾಗಾಗಿ ದಿನಕ್ಕೆ 10 ತಾಸಾದರೂ ನಾವು ಓದಲೇಬೇಕು. ಅದಕ್ಕೆ ನಾನು ಅರ್ಲಿ ಮಾರ್ನಿಂಗ್ 3 AM ಹೇಳ್ತಾ ಇರೋದು. ಎಲ್ಲ ಮನೆ ಕೆಲಸ ಮಾಡಿ ಮತ್ತು 10 ತಾಸು ಓದಬೇಕಂದ್ರೆ ಆಗೋದಿಲ್ಲ. ಹಾಗಾಗಿ ಅರ್ಲಿ ಮಾರ್ನಿಂಗ್ 3 to 4 ಅವರ್ ನಮಗೆ ಸಿಕ್ಬಿಡುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್. 7:12 ಆಗೈತಿ. ಇವಾಗ ನಾನು ಸ್ಟಡಿನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. 3:30ಇಂದ 7:30ವರೆಗೂ ನಾನು ಅರ್ಲಿ ಮಾರ್ನಿಂಗ್ ಸ್ಟಡಿ ಮಾಡಿದೆ ಇವತ್ತು. ಅದಾದಮೇಲೆ ಅಲ್ಲಿಗೆ ಎಂಡ್ ಮಾಡಿ ಬೇಗ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಹೆಲೋ ಫ್ರೆಂಡ್ಸ್, ನಾನು ಇವಾಗ ನಂದು ವರ್ಕೆಲ್ಲ ಮುಗೀತು. ನಾನು ಇವಾಗ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಇವಾಗ 11 ಗಂಟೆ ಆಗೈತಿ. ಇವಾಗ ನಾನು 2 ಅವರ್ ಅಥವಾ 3 ಅವರ್ ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್. ಇವಾಗ ನಾನು 3rd ಲೆಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 3rd ಲೆಸನ್ನು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು. ಈ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಇದರಲ್ಲಿ ಪೀಠಿಕೆ, ಪರಮಾಧಿಕಾರ, ಅರ್ಥ ಮತ್ತು ಲಕ್ಷಣ, ಕಾನೂನು, ಅರ್ಥ, ವಿಧಗಳು, ಸ್ವಾತಂತ್ರ್ಯ, ಅರ್ಥ, ವಿಧಗಳು, ಸಮಾನತೆ, ಅರ್ಥ ಮತ್ತು ವಿಧಗಳು, ಹಕ್ಕುಗಳು, ಅರ್ಥ ಮತ್ತು ವಿಧಗಳು. ಇಷ್ಟು ಟಾಪಿಕ್ ಇದ್ದಾವೆ ಇದರಲ್ಲಿ. ಇವನ್ನೆಲ್ಲ ನಾನು ನೋಟ್ಸ್ ಮಾಡ್ತಾ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಮೂರಿಂದ 5 ಗಂಟೆ ಸ್ಟಡಿಯ ಅವಧಿಯಲ್ಲಿ ನಾನು ಯೂನಿಟ್ 4 ಸ್ಟಾರ್ಟ್ ಮಾಡಿದೆ. ಯೂನಿಟ್ 4 ಸಂವಿಧಾನ ಮತ್ತು ಸರ್ಕಾರ. ಈ ಲೆಸನ್ ತುಂಬಾ ದೊಡ್ಡದಿದೆ ಫ್ರೆಂಡ್ಸ್. ಇದರಲ್ಲಿ ಸಂವಿಧಾನ, ಅರ್ಥ ಮತ್ತು ಮಹತ್ವ, ಸಂವಿಧಾನಾತ್ಮಕ ಸರ್ಕಾರ, ಅರ್ಥ ಮತ್ತು ಲಕ್ಷಣ, ಸಂವಿಧಾನದ ವಿಧಗಳು, ಲಿಖಿತ ಮತ್ತು ಅಲಿಖಿತ ಸಂವಿಧಾನ, ಅರ್ಥ ಮತ್ತು ಲಕ್ಷಣಗಳು, ಅನಮ್ಯ ಮತ್ತು ನಮ್ಯ ಸಂವಿಧಾನ, ಅರ್ಥ ಮತ್ತು ಲಕ್ಷಣಗಳು. ಇಷ್ಟು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ 6 ಗಂಟೆ ಆಗೈತಿ. ಇವಾಗ ನಾನು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡಾಕತ್ತೀನಿ. ಇವಾಗ ಆಲ್ಮೋಸ್ಟ್ ಒಂದು 3 ಟಾಪಿಕ್ಸ್ ಕಂಪ್ಲೀಟ್ ಆಗ್ಯಾವು. ಇವಾಗ 4ನೇ ಟಾಪಿಕ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್. 6 ಗಂಟೆಯಿಂದ 8 ಗಂಟೆಯ ಸ್ಟಡಿಯ ಅವಧಿಯಲ್ಲಿ ನಾನು ಸಂವಿಧಾನ ಮತ್ತು ಸರ್ಕಾರ ಯೂನಿಟ್ 4ದು ಇನ್ನೂ ಬ್ಯಾಲೆನ್ಸ್ ಇದ್ದಾವಲ್ಲ ಫ್ರೆಂಡ್ಸ್ ಟಾಪಿಕ್ಗಳು. ಇದು ತುಂಬಾ ದೊಡ್ಡದೈತೆ ಅಂತ ಹೇಳಿದ್ನಲ್ಲ, ಅರ್ಧ ಅಷ್ಟೇ ಮುಗಿದಿದ್ವು. ಇನ್ನೂ ಅರ್ಧ ಯಾವ್ಯಾವಂದ್ರೆ ಆದರ್ಶ ಸಂವಿಧಾನದ ಅಗತ್ಯಾಂಶಗಳು, ಸರ್ಕಾರದ ವಿಧಗಳು, ಪ್ರಜಾಸತ್ತಾತ್ಮಕ ಮತ್ತು ನಿರಂಕುಶ ಅರ್ಥ ಮತ್ತು ಲಕ್ಷಣಗಳು, ಸಂಸದೀಯ ಮತ್ತು ನಿರಂಕುಶ ಅರ್ಥ ಮತ್ತು ಲಕ್ಷಣಗಳು, ಏಕಾತ್ಮಕ ಮತ್ತು ಸಂಯುಕ್ತ ಅರ್ಥ ಮತ್ತು ಲಕ್ಷಣಗಳು. ಇಷ್ಟು ಟಾಪಿಕ್ಕು ಕಂಪ್ಲೀಟ್ ಆದವು ಫ್ರೆಂಡ್ಸ್.
6 ಗಂಟೆಯಿಂದ 8 ಗಂಟೆಯ ಸ್ಟಡಿ ಅವಧಿಯಲ್ಲಿ ನಾನು 4th ಚಾಪ್ಟರ್ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ನಂದು 4th ಚಾಪ್ಟರ್ಗಳು ಕಂಪ್ಲೀಟ್ ಆದವು. ಇವಾಗ 8 ಗಂಟೆ ಆಗೈತೆ ಟೈಮು. ನಾನು ಹೊರಗಡೆ ಬಂದು ಇವಾಗ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಾನು ಏನೇನು ಓದಿದ್ನಲ್ಲ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಇವಾಗ ಒನ್ ಟೈಮ್ ರಿವಿಷನ್ ಮಾಡ್ಕೊಳ್ತಾ ಇದ್ದೀನಿ. ರಿವಿಷನ್ ಮಾಡೋದ್ರಿಂದ ಓದೆಲ್ಲ ಪರ್ಫೆಕ್ಟಾಗಿ ನಮ್ಮ ತಲೆಯಲ್ಲಿ ಕೊಡುತ್ತೆ ಅಂತ ನಾನು ಒನ್ ಟೈಮ್ ರಿವಿಷನ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.